ಓಂ ಗಣೇಶ ರಾಯರಿದ್ದಾರೆ. ಸೊ ನೀವು ತಮ್ಮನೇಲಿ ನೋಡಿರ್ಬೋದು, ನಿಮ್ ಜಾತಕ ಪ್ರಕಾರ ನಿಮಗೆ ಗುಪ್ತ ನಿಧಿ ಸಿಗೋ ಯೋಗ ಇದೆಯಾ? ಎಸ್, ಖಂಡಿತ ಎಲ್ರಿಗೂ ಪಾಸಿಬಿಲಿಟಿ ಅಲ್ಲ, ಬಟ್ ನಿಮ್ ಜಾತಕದಲ್ಲಿ ಆ ಯೋಗ ಇರಬೇಕು. ಆ ಯೋಗ ಇದೆ ಅಂತ ಯಾವ ರೀತಿ ತಿಳ್ಕೊಬಹುದು ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಜಾತಕ ಇದೆ ನೋಡ್ಕೊಳ್ಳಿ. ಸಪೋಸ್ ಇನ್ ಕೇಸ್ ನಿಮ್ಮ ಹತ್ರ ಜಾತಕ ಏನು ಇಲ್ಲ ಅಂದ್ರೆ, ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಮೂಲಕ ನೀವು ತಿಳ್ಕೊಬಹುದು. ಅದು ಇಲ್ಲ, ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಪ್ರಶ್ನಾ ಕುಂಡಿಲಿ ಹಾಕಿ ತಿಳ್ಕೊಬಹುದು. ಅದು ಯಾವ ರೀತಿ ತಿಳಿಬಹುದು ಅಂದ್ರೆ, ಈ ಗುಪ್ತ ನಿಧಿ ಅನ್ನೋದು ಎಲ್ಲಿ ಸಿಗುತ್ತಂದ್ರೆ ಭೂಮಿ ಒಳಗಡೆ ಇರ್ಬೋದು, ಅಲೆ ಮನೆ ಆಗಿರ್ಬೋದು, ಖಾಲಿ ಪ್ರದೇಶದಲ್ಲಿ, ದೊಡ್ಡ ದೊಡ್ಡ ಗುಟ್ಟುಗಳು, ಬೆಟ್ಟಗಳು, ಈ ರೀತಿ ಪ್ರದೇಶದಲ್ಲಿ ಸಿಗುತ್ತೆ. ಅದು ನಿಮ್ ಜಾತಕ ಪ್ರಕಾರ ಯಾವ ರೀತಿ ತಿಳಿಬಹುದು ಅಂದ್ರೆ, ನಿಮ್ ಜಾತಕ ಪ್ರಕಾರ 5ನೇ ಮನೆ 8ನೇ ಮನೆ ಅಂತ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ನಿಮ್ ಜಾತಕದಲ್ಲಿ 5ನೇ ಮನೆ 8ನೇ ಮನೆ, ಈ 5ನೇ ಮನೆ 8ನೇ ಮನೆ ನಿಮ್ ಜಾತಕದಲ್ಲಿ ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ ಕೇಸ್ ನಿಮ್ಮ ಜಾತಕದಲ್ಲಿ 8ನೇ ಮನೆ ಏನಾದ್ರು 8ನೇ ಮನೆಯಲ್ಲಿ ಸೂರ್ಯ, ಮಂಗಲ, ಶುಕ್ರ, ರಾಹು ಯಾವುದೋ ಒಂದು ಗ್ರಹ ಕುತ್ಕೊಂಡಿದ್ರು ನಿಮ್ಗೆ ಗುಪ್ತ ನಿಧಿ ಸಿಗೋ ಯೋಗ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನೀವು ತುಂಬಾ ಪ್ರಯತ್ನ ಪಡ್ತಾ ಇರ್ತೀರಾ. ಸೊ ಕಾಮನ್ ಆಗಿ ನಿಮ್ಮ ಲಗ್ನ ಇಂದ 5ನೇ ಮನೆ 8ನೇ ಮನೆ ಈ ರೀತಿ ಗ್ರಹ ಕುತ್ಕೊಂಡಿರ್ಬೋದು. ಆದ್ರೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಾಯ್ತು ಅದು ತುಂಬಾ ಇಂಪಾರ್ಟೆಂಟ್. ಅದು ಯಾವ ರೀತಿ ನೋಡಿ ತಿಳ್ಕೊಬೋದಂದ್ರೆ, ನಾನು KP ಜ್ಯೋತಿಷ್ಯ ಹೇಳ್ತೀನಿ. KP ಜ್ಯೋತಿಷ್ಯ ಪ್ರಕಾರ ಕಸ್ಪಲ್ ಲಿಂಕ್ ಅಂತ ಇರುತ್ತೆ. ಒಂದ್ ಗ್ರಹ ಬಂದು ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆಯೋ ಅದು ಇಂಪಾರ್ಟೆಂಟ್. ಇವಾಗ ನಿಮ್ ಜಾತಕದಲ್ಲಿ ಸೂರ್ಯ 8ನೇ ಮನೆ ಇರ್ಬೋದು, ಅದು ಲೆಕ್ಕ ಬರೋದಿಲ್ಲ. ಸೂರ್ಯ 8ನೇ ಮನೆ ಕುತ್ಕೊಂಡು ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಾಯ್ತು ಅದು ಇಂಪಾರ್ಟೆಂಟ್. ಆ ನಕ್ಷತ್ರವಾಗಿ 8ನೇ ಮನೆಗಿದ್ದೆ ಕಂಪಲ್ಸರಿ ನಿಮ್ ಜಾತಕ ಪ್ರಕಾರ ಗುಪ್ತ ನಿಧಿ ಯೋಗ ಸಿಗೋ ಯೋಗ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ. ಸೊ ನಿಮ್ ಜಾತಕ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 8ನೇ ಮನೆ ಗ್ರಹ ಕುತ್ಕೊಂಡು ಇವಾಗ ತಕ್ಷಣಿಗೆ ಆ ದಶಾಭುಕ್ತಿ ನಡೀತಾ ಇರಬೇಕು. ದಶಾಭುಕ್ತಿ ನಡೀತಾ ಇದೆ, ಕಂಪಲ್ಸರಿ ಗುಪ್ತ ನಿಧಿ ಸಿಗೋ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ. ಸೊ ನಮ್ಮ ಹತ್ರ ಜಾತಕ ಇಲ್ಲ, ನಾವೇನ್ ಮಾಡೋದಂದ್ರೆ ಪ್ರಶ್ನಾಶಾಸ್ತ್ರೀಯ ಪ್ರಶ್ನಾ ಕೊಂಡಿಲ್ಲ ಆಗ್ಬೋದು. ಅದ್ ಯಾವ ರೀತಿ ಅಂದ್ರೆ, ನಿಮ್ ಮನೆ ದೇವ್ರ ನೆನ್ಸ್ಕೊಂಡು 1ರಿಂದ 249 ಹೊರಗಡೆ ಒಂದು ನಂಬರ್ ಹೇಳ್ಬೇಕು. ಒಂದು ನಂಬರು, ಒಂದು ಸಂಖ್ಯೆ ಹೇಳ್ಬೇಕು. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳ್ಬೇಕು. ಆ ಸಂಖ್ಯೆ ಪ್ರಕಾರ ಸೇಮ್ 5ನೇ ಮನೆ 8ನೇ ಮನೆ ಗ್ರಹಗಳೇನಾದ್ರು ನಿಮಗೆ ಸಪೋರ್ಟ್ ಮಾಡ್ತಿದ್ದೆ, ಅದು ಯಾವ ಜಾಗದಲ್ಲ ಐತೆ, ಯಾವ ದಿಕ್ಕಲ್ಲ ಇರುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಬಹುದು. ಅದು ನಿಮಗೆ ತೆಗಿಯೋ ಯೋಗ ಇದೆಯಾ, ನಿಮಗೆ ಸಿಗುತ್ತಾ, ಇಲ್ಲ ಯಾರನ್ನಾದ್ರೂ ಕರ್ಸಿ ತೆಗಿಬೇಕಂತ ಡೀಟೇಲ್ ಆಗಿ ತಿಳ್ಕೊಬಹುದು. ನೀವು ಕೇಳ್ಬೋದು, ಇವೆಲ್ಲ ನಂಬೋದಾ, ಇದು ನಿಜಾನಾ ಸುಳ್ಳ ಅಂತ ಕೇಳಿದೆ. 100% ನಿಜ. ಗುಪ್ತ ನಿಧಿ ಅನ್ನೋದು ಇದೆ. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ನ್ಯೂಸ್ ಆಗೆಲ್ಲ ಬಂದಿರುತ್ತಲ್ವಾ. ಆಲ್ರೆಡಿ ಲಾಸ್ಟ್ ಮಂತ್ ನ್ಯೂಸ್ ಆಗೆಲ್ಲ ಬಂದಿತ್ತು. ಗುಪ್ತ ನಿಧಿ ಇರುತ್ತೆ, ನಿಧಿ ಸಿಗುತ್ತೆ, ಅಲ್ಲಿ ಡೈಮಂಡ್ ಇದೆಯೋ, ಮನಿ ಗೋಲ್ಡ್ ಕಾಯಿನ್ಸ್ ಇದೆಯೋ, ಅದು ಅವ್ರವರ ಜಾತಕ, ಅವ್ರವರ ಕರ್ಮ. ಬಟ್ ಗುಪ್ತ ನಿಧಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಿಮ್ ಜಾತಕ ಪ್ರಕಾರ ನೋಡ್ತೀವಿ. ನಿಮ್ ಜಾತಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ತಿಳಿಸ್ಕೊಡ್ತೀವಿ. ಇಲ್ಲ ನಮ್ಮ ಹತ್ರ ನನಗೆ ಸಂಖ್ಯೆ ಹೇಳಕ್ಕೇನು ಬರೋದಿಲ್ಲ ಅಂದ್ರೆ, ನಾವು ಪೆಂಡೆಂಟ್ ರೀಡಿಂಗ್ ಚೆಕ್ ಮಾಡ್ತೀವಿ. ಪೆಂಡೆಂಟ್ ನಾವು ಯೋಗ ಮಾಡಿ, ಧ್ಯಾನ ಮಾಡಿ ಪೆಂಡೆಂಟ್ ರೀಡಿಂಗ್ ಚೆಕ್ ಮಾಡುವಾಗ ಅದ್ರಲ್ಲಿ ತೋರಿಸುತ್ತೆ. ನಿಮ್ಗೆ ಆಗಂಗಿದ್ರೆ ಯಾವ ತಿಂಗಳಲ್ಲಾಗುತ್ತೆ, ಎಷ್ಟು ದಿನದಲ್ಲಾಗುತ್ತೆ, ಯಾವ ದಿವಸ ಆಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡಬೇಕು, ಏನ್ ಡೀಟೇಲ್ ಮಾಡ್ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಇವೆಲ್ಲ ಡೀಟೇಲ್ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನೀವು ನಿಧಿ ವಿಚಾರ ಬಗ್ಗೆ ತಿಳ್ಕೊಬಹುದು. ಇದು ನಂಬೋದಂದ್ರೆ 100% ಅಲ್ಲ, 101% ನಂಬೋದು. ನಿಮಗೆ ನಂಬಿಕೆ ಇರಬೇಕು. ಆಮೇಲೆ ನೀವು ಪ್ರಶ್ನೆ ಕೇಳಬೇಕು, ನಿಮ್ಮ ಜಾತಕ ಚೆಕ್ ಮಾಡ್ಕೊಬೇಕು. ಸೊ ಪ್ರೆಸೆಂಟ್ ನಾವು ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ. ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮಗೆ ನಿಧಿ ಸಿಗೋ ಯೋಗ ಇದೆಯಾ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.